ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಸೂರ್ಯ ಮನೆ ಒಳಗಡೆಯಿಂದನೇ ಮಂತ್ರಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಓಂ ಭೂಂ ಫಟ್ ಸ್ವಹ ಚೆನ್ನಾಗಿಲ್ಲ. ಓಂ ಕ್ರೀಂ ಕ್ರೈಂ ಓಂ ಫಟ್ ಸ್ವಹ ಅಂತ ಹೇಳಿ ಸಖತ್ತಾಗಿದೆ ಅಂತ ಹೇಳಿ ಒಳಗಡೆ ಬರ್ತಾನೆ. ಹಾಗೆ ನಿಂಬೆಣ್ಣೆ ಇಟ್ಕೊಂಡು ಮೈಯೆಲ್ಲ ಶೇಕ್ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ. ಏನಾಯಿತು ಅಂತ ಹೇಳಿ ಶಾಂತಿ ಮತ್ತು ರಂಗನಾಥ್ ಅವ್ರು ಅಲ್ಲೇ ಕೂತಿರ್ತಾರೆ. ಅವ್ರು ನೋಡಿ ಯಾಕೋ ಸೂರ್ಯ ಏನಾಯಿತು ಅಂತ ಹೇಳಿ ಕೇಳ್ತಾರೆ. ಆಗ ಈ ಮನೆಯಲ್ಲಿ ಕೆಟ್ಟ ಕಾಲ ಬಂದಿದೆ, ಅದನ್ನೆಲ್ಲ ಸರಿ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ಅಷ್ಟರಲ್ಲಿ ಮೀನಾ ಬರ್ತಾಳೆ. ಆಗ ಏನಾಯ್ತು ರೀ, ಇಲ್ಲಿರೋ ಆಗ್ತಾ ಇರೋ ಅನಾಹುತ ಎಲ್ಲನೂ ಸರಿ ಮಾಡ್ತೀನಿ, ಕೆಟ್ಟವ್ರನ್ನೆಲ್ಲ ದೂರ ಆಗ್ತೀನಿ, ಇಲ್ಲಿ ಖಂಡಿತವಾಗ್ಲೂ ತೊಂದರೆ ಇದೆ ಅಂತ ಹೇಳಿ ಒಳಗಡೆ ಬರ್ತಾನೆ. ಆಗ ಮೀನಾ ಏನಾಯ್ತು ಅವನಿಗೆ ಏನ್ರಿ ಅಂತ ಹೇಳಿದಾಗ ಅದೇ ನೋಡೋ ನಡಿ ಅಂತ ಹೇಳಿ ಒಳಗಡೆ ಬರ್ತಾರೆ. ಎಲ್ಲರೂ ಹಾಲಿಗೆ ಬಂದು ಸೇರ್ಕೋತಾರೆ. ಹಾಗೆ ರೋಹಿಣಿ ಮತ್ತು ಮನೋಜ್ ಕೂಡ ಬರ್ತಾರೆ. ಹಾಗೆ ರವಿ ಮತ್ತು ಶ್ರುತಿ ಕೂಡ ಬಂದಿರ್ತಾರೆ. ಆಗ ಏನಮ್ಮ ಇದೆಲ್ಲ ಅಂತ ಹೇಳ್ತಾನೆ. ಆಗ ಸೂರ್ಯ ಏನೋ ಇದೆಲ್ಲ ಅಂತ ಹೇಳಿದಾಗ ಓಂ ಕ್ರೀಂ ಫಟ್ ಸ್ವಹ ಅಂತ ಹೇಳಿ ಓಡಾಡ್ತಾ ಇರ್ತಾನೆ. ಏನಾಗಿದೆ ನನಗೆ, ಏನೋ ಇದೆಲ್ಲ ತಲೆಗೆಲೆ ಕೆಟ್ಟಿದ್ಯಾ ಹೇಗೆ ಅಂತ ಹೇಳಿದಾಗ ಮೀನಾ ನೋಡಿ ಏನಾಗಿದೆ, ಯಾಕೆ ನಿಂಗೆ ಗಂಡಿಂಗ್ ಆಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ. ಸೂರ್ಯ ಏನೋ ಇದೆಲ್ಲ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಸಮಸ್ಯೆ ಇದೆ, ನಾನು ಈಗಲೇ ಗುರುಗಳಿಗೆ ಫೋನ್ ಮಾಡಬೇಕು ಅಂತ ಹೇಳಿ ಫೋನ್ ಮಾಡ್ತಾನೆ. ಗುರುಗಳೇ, ಬಂದೆ ಮನೆ ಒಳಗಡೆ ಎಲ್ಲ ಬಂದಿದ್ದೀನಿ, ಎಲ್ಲ ಹೇಳಿದ್ದೀನಿ ಗುರುಗಳೇ, ಹಂಗೆ ನಡ್ಕೋತಾ ಇದೆ, ಹಂಗೆ ತೋರಿಸ್ತಾ ಇದೆ ಗುರುಗಳೇ, ಸರಿ ಆಯಿತು ಗುರುಗಳೇ ಅಂತ ಹೇಳಿ ಫೋನ್ ಇಡ್ತಾನೆ. ಅಷ್ಟರಲ್ಲಿ ಮನೋಜ ಎದುರುಗಡೆ ಬಂದು ನಿಂತ್ಕೊಂಡು ಖಂಡಿತವಾಗ್ಲೂ ಸಮಸ್ಯೆ ಇದೆ, ಓಂ ಕ್ರೀಂ ಕ್ರೈಂ ಓಂ ಫಟ್ ಸ್ವಹ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಮ್ಮ ಇವನೇನಮ್ಮ ಹಿಂಗಾಡ್ತಾ ಇದ್ದಾನೆ ಅಂತ ಹೇಳಿ ಕೇಳ್ತಾನೆ. ಏನೋ ಆಗಿದೆ ನಿನಗೆ, ತಲೆ ಕೆಟ್ಟಿರೋ ಥರ ಆಡ್ತಾ ಇದೆಯಾ, ಏನಾಯಿತು ನಿನಗೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಖಂಡಿತವಾಗ್ಲೂ ಈ ಮನೆಯಲ್ಲಿ ಸಮಸ್ಯೆ ಇದೆ ನೋಡಿ ಇಲ್ಲಿ ಅಂತ ಹೇಳಿ ನಿಂಬೆಣ್ಣು ತೆಗೆದು ತೋರಿಸ್ತಾನೆ. ಇದೇನೋ ಸೂರ್ಯ ನಿಂಬೆಹಣ್ಣು ಅಂತ ಹೇಳ್ತಾನೆ. ಆಗ ಇದು ಅಂತಿಂತ ನಿಂಬೆಹಣ್ಣಲ್ಲ, ಇಂಪೋರ್ಟ್ ನಿಂಬೆಹಣ್ಣ ಅಲ್ಲ, ಇದು ಜ್ಯೂಸ್ ಮಾಡ್ಕೊಂಡು ಕುಡಿಯೋ ನಿಂಬೆಹಣ್ಣಲ್ಲ, ಪವರ್ಫುಲ್ ಸ್ವಾಮೀಜಿಗಳು ಮಂತ್ರ ಹೇಳಿಕೊಟ್ಟಿರೋದು. ಹೌದಾ, ಇದೇನು ಮಾಡುತ್ತೆ, ಇದು ಈ ಮನೆಯಲ್ಲಿ ಕದ್ದಿರೋ ಒಡವೆಗಳು ಅವ್ರನ್ನ ತೋರಿಸ್ಬಿಡುತ್ತಾ? ಇಲ್ಲ, ಈ ಮನೆಯಲ್ಲಿ ಯಾರಾದರೂ ಒಡವೆಗಳನ್ನ ಕದ್ದಿರೋರಿದ್ರೆ ಮಾಡ್ಕೊಂಡಿರೋರಿದ್ರೆ ಅವ್ರ ಕೈನ ಸಟ್ಟಗೆ ಮಾಡುತ್ತೆ, ಬಾಯಿನ ಬಿದ್ದೋಗ್ಸುತ್ತೆ, ಲಕ್ಕೋ ಹೊಡೆದಿರೋ ಫ್ಲೈಓವರ್ ಥರ ತುಟಿಗಳನ್ನ ಹಿಂಗೆ ಚೊಟ್ಟಗೆ ಮಾಡುತ್ತೆ ಅಂತ ಹೇಳಿ ಹೇಳ್ತಾನೆ. ಆಗ ಏನೋ ಕೈ ಚೊಟ್ಟಗೆ ಮಾಡುತ್ತಾ ಅಂತ ಹೇಳಿ ಶಾಂತಿ ಮತ್ತು ಮನೋಜ ಇಬ್ಬರು ಒಟ್ಟಿಗೆ ಬಂದು ನಿಂತ್ಕೊಂಡು ಅಮ್ಮ ಕೈ ಚೊಟ್ಟಗೆ ಮಾಡುತ್ತಂತೆ, ಬಾಯಿ ಚೊಟ್ಟಗೆ ಮಾಡುತ್ತಂತಮ್ಮ ಅಂತ ಹೇಳಿ ಅವರು ಹಂಗೆ ಕೈ ಬಾಯಿ ಮಾಡಿಕೊಂಡು ನೋಡ್ಕೋತಾ ಇರ್ತಾರೆ. ಸುಮ್ಮನಿರೋ, ನೀನು ಭಯದಲ್ಲಿ ಏನಾದರೂ ಉದುರುಬಿಟ್ಟಿಯಾ ಅಂತ ಹೇಳಿ ಶಾಂತಿ ಸುಮ್ಮನೆ ನಿಂತ್ಕೊ ಅಂತ ಹೇಳಿ ಕಳಿಸ್ತಾಳೆ. ಇದು ಪವರ್ಫುಲ್ ಮಂತ್ರವಾದಿಗಳು ಕೊಟ್ಟಿರೋದು, ಹಾಗೆಲ್ಲ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ಇರ್ತೀರಾ, ಇದೆಲ್ಲ ಫೇಕ್, ಹಾಗೆಲ್ಲ ಆಗೋದಿಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಆಗ ಹೊಡಿ ಬಾಯಿ ಮೇಲೆ ಹೊಡಿ, ಇಲ್ಲ ಅಂದರೆ ಅವಳು ಡಬ್ಬಿಂಗ್ ಮಾಡೋ ಬಾಯಿ ಬಿದ್ದೋಗ್ಬಿಡುತ್ತೆ, ಒಡಿ ಅಂತ ಹೇಳ್ತಾನೆ. ಆಗ ಶ್ರುತಿ ಸುಮ್ಮನಿರು ಶ್ರುತಿ ಅವ್ವ ಅಂತ ಹೇಳಿ ಹೊಡೆದ್ಬಿಡ್ತಾನೆ. ಆಗ ಶ್ರುತಿ ಹಾಗೆಲ್ಲ ಹೇಳಬೇಡಿ, ಇದೆಲ್ಲ ನಿಜ, ಕಾಲೋನಿನಲ್ಲಿ ನಾನು ನೋಡಿದ್ದೀನಿ, ಏನಾದರೂ ಮಂತ್ರತಂತ್ರ ಮಾಡಿರೋರನ್ನೆಲ್ಲರನ್ನೂ ಬಿಡಿಸ್ಬೇಕು ಅಂತಂದರೆ ಕರ್ಕೊಂಡು ಬಂದಿರೋರು. ಹೌದಮ್ಮ, ನಾನು ಇದನ್ನು ಕೇಳಿದ್ದೀನಮ್ಮ, ನಮ್ಮೂರ ಕಡೆ ಎಲ್ಲ ಹಿಂಗೆ ಮಾಡ್ತಾಯಿದ್ರು, ನಾವು ನೋಡಿರೋ ಪವರ್ಫುಲ್ ಗುರುಗಳು ಅಲ್ಲಪ್ಪ, ಅದಕ್ಕೆ ದೊಡ್ಡ ಪವರ್ಫುಲ್ ಗುರುಗಳು, ನೋಡ್ತಾ ಇರಿ, ಇನ್ನು 24 ಗಂಟೆನಲ್ಲಿ ಯಾರು ಕದ್ದಿದ್ದಾರೆ ಅವ್ರ ಕೈ ಬಾಯಿ ಚೊಟ್ಟಗಾಗುತ್ತೆ, ಇದನ್ನು ದೇವ್ರ ಮನೆಯಲ್ಲಿ ಇಡೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾನೆ. ಏನೋ ಮಾಡ್ತಾ ಇದೀಯ ನೀನು, ಕೈ ಬಾಯಿ ಎಲ್ಲ ಚೊಟ್ಟಗಾಗುತ್ತಾ, ಇದಂತಂದು ದೇವ್ರ ಮನೆಯಲ್ಲಿ ಇಡ್ತೀಯಾ, ಹಂಗೆಲ್ಲ ಮಾಡಬೇಡ ಅಂತ ಹೇಳಿ ಹೇಳ್ತಾನೆ. ನೀನು ಯಾಕೆ ಹಂಗಾಡ್ತಾ ಇದೆಯಾ, ಇಲ್ಲಿ ಕದ್ದಿರೋರು ಮಾತ್ರ ಆಗೋದು, ಸುಮ್ಮನೆ ಎಲ್ಲರಿಗೂ ಆಗಲ್ಲ ಅಂತ ಹೇಳಿ ಹೇಳ್ತಾನೆ. ಶಾಂತಿ, ಅವನೇನೋ ಮಾಡ್ತಾ ಇದ್ದಾನೆ, ಮಾಡಲಿ ಬಿಡಿ, ಅದನ್ನು ನೋಡೋಣ, ನೀನು ಯಾಕೆ, ಅಲ್ಲ ರೀ, ಇವನೇನೋ ತಂದಿಡ್ತಾ ಇದ್ದಾನೆ, ಅವ್ನು ನಂಬಿಕೆ ಅವ್ನು ಮಾಡ್ತಾ ಇದ್ದಾನೆ, ನಿನಗೇನೆ ಕಷ್ಟ, ನೀನು ಕದ್ದಿದ್ಯಾ, ಅಯ್ಯೋಯ್ಯೋ ನಾನು ಕದ್ದಿಲ್ಲಪ್ಪ ಅಂತ ಹೇಳಿ ಹೇಳ್ತಾಳೆ. ಮತ್ತು ಸುಮ್ಮನಿರು ಅಂತ ಹೇಳ್ತಾನೆ. ರವಿ ಹೋಗ್ಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಟು ಕೈ ಬಾಯಿ ಎಲ್ಲನೂ ತೊಳ್ಕೊಂಡು ಮತ್ತೆ ವಿಭೂತಿ ಹಚ್ಕೊಂಡು ಕುಂಕುಮ ಇಟ್ಕೊಂಡು ಮತ್ತೆ ಹೊರಗಡೆ ಬಂದು ಅಪ್ಪ ಏನು ಜರುಗ್ತುಂದಪ್ಪ ಅಂತ ಹೇಳ್ತಾನೆ. ಏನು ಜರುಗ್ತಾ ಇಲ್ಲ ಕಣಪ್ಪ, ಇಲ್ಲೇನು ಜರುಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಅದು ಏನಾಯಿತು ಮೀನಾ ಅಂತ ಹೇಳಿ ಕೇಳ್ತಾರೆ. ಏನೂ ಇಲ್ಲ ರೀ ಸಕ್ಕರೆ, ಇಲ್ಲಿ ಏನಾದರೂ ನಡೀತಾ ಇದೆಯಾ, ಏನು ನಡೀತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ಎಲ್ಲರೂ ಕೂಡ ಹೋಗ್ತಾರೆ. ಆಗ ಏನು ಆಗ್ತಾ ಇದೆಯಪ್ಪ ಮನೆಯಲ್ಲಿ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಅವನು ಹೊರಗಡೆ ಹೋಗ್ತಾನೆ. ಲೋ ಮನೋಜ, ನಿಂಬೆಹಣ್ಣು ನೋಡು, ದೇವ್ರ ಮನೆಯಲ್ಲಿ ಇಟ್ಟಿದ್ದಾನೆ, ಕೈ ಬಾಯಿ ಎಲ್ಲ ಚೊಟ್ಟಗಾಗುತ್ತಂತೆ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಮ್ಮ ನಿಜವಾಗ್ಲೂ ಆಗುತ್ತಾ ಅಂತ ಹೇಳಿದಾಗ ಏನೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಮತ್ತು ಸೂರ್ಯ ಹಾಂ ಅಂತ ಅಂದ್ಬಿಡ್ತಾನೆ. ಇವರು ಎದ್ರುಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾರೆ. ಮನೋಜ ರೂಮಲ್ಲಿ ಒಬ್ಬನೇ ಇರ್ತಾನೆ, ಎದ್ರುಕೊಂಡು ಕೂತಿರ್ತಾನೆ. ಆಗ ಶಾಂತಿ ಬರ್ತಾಳೆ. ಅಮ್ಮ ನೋಡ್ದೇನಮ್ಮ ಏನಾಗುತ್ತೆ, ಲೋ ಮನೋಜ ನಾನು ನೋಡಿದೆ ಕಣೋ, ಕೈ ಬಾಯಿ ಎಲ್ಲ ಸೊಟ್ಟಗಾಗುತ್ತಂತೆ ಕಣೋ, ಅಯ್ಯೋ ಅಂತ ಹೇಳ್ತಾ ಇರ್ತಾಳೆ. ಆಗ ಮನೋಜಂಗೆ ಶಾಂತಿ ಕೈ ಬಾಯಿ ಎಲ್ಲ ಚೊಟ್ಟಗಾಗಿರೋ ಕಾಣಿಸುತ್ತೆ, ಶಾಂತಿಗೆ ಮನೋಜನ್ ಕೈ ಬಾಯಿ ಎಲ್ಲ ಚೊಟ್ಟಗಾಗಿರೋ ಕಾಣಿಸಿರುತ್ತೆ. ಅಯ್ಯೋ ಇದೇನೋ ನೀನು ತುಟಿನ ಒಳ್ಳೆ ಹಿಂಗೆ ಮಾಡ್ಕೊಂಡಿದ್ಯಾ, ಕೈ ಬಾಯಿ ಎಲ್ಲ
ಸೊಟ್ಟಗಾಗಿದೆ. ಅಯ್ಯೋ ಅಮ್ಮ ನಿನ್ನ ತುಟಿನೇ ಒಳ್ಳೆ ಜಾರ ಬಂಡಿ ಥರ ಹಿಂಗಾಗಿದೆ. ತೂ ಚೆನ್ನಾಗಿಲ್ಲ, ಅಸಹ್ಯ ನಿಂದು ಅಂತ ಹೇಳ್ತಾನೆ. ಆಗ ನಂದಲ್ಲ ಕಣೋ ನಿನ್ನ ಬಾಯಿ ಅಮ್ಮ, ನಿನ್ನ ಬಾಯಿ ಕಣೋ ನಿನ್ನ ಬಾಯಿ ಅಂತ ಹೇಳಿ ಇಬ್ಬರು ಜಗಳಾಡ್ತಾ ಇರ್ತಾರೆ. ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ. ಸುಮ್ಮನಿರಿ ಯಾಕೆ ಹಿಂಗೆ ಜಗಳಾಡ್ತಾ ಇದ್ದೀರಾ, ಏನಾಯಿತು ಅಂತ ಹೇಳಿದಾಗ ನೋಡಲಿ ರೋಹಿಣಿ ಅವ್ನ ಬಾಯಿ ಹೆಂಗೆ ಸೊಟ್ಟಗಾಗಿದೆ. ರೋಹಿಣಿ ನನ್ನ ಬಾಯಲ್ಲ ಅಮ್ಮನ ಬಾಯಿ ನೋಡಿ ಹೆಂಗೆ ಸೊಟ್ಟಗಾಗಿದೆ ಅಂತ ಹೇಳಿದಾಗ ನಂದಲ್ಲ ಕಣೋ ನಿಂದು ಅಂತ ಹೇಳ್ತಾರೆ. ಸ್ವಲ್ಪ ಇಬ್ಬರು ಸುಮ್ಮನೆ ಇರ್ತೀರಾ, ಏನೂ ಆಗಿಲ್ಲ, ನೀವು ಯಾಕೆ ಹಂಗೆ ಆಡ್ತಾ ಇದ್ದೀರಾ ಅತ್ತೆ, ಏನೂ ಆಗಿಲ್ಲ, ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ಸುಮ್ಮನೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಹೇಳಿ ಕಳಿಸ್ತಾಳೆ. ಆಗ ರೋಹಿಣಿ ನಿಜವಾಗ್ಲೂ ನನ್ನ ಬಾಯಿ ಸೊಟ್ಟಗಾಗಿಲ್ವಾ ಮನೋಜ್, ಏನು ಸೊಟ್ಟಗಾಗಿಲ್ಲ, ಯಾಕೆ ಹಂಗೆ ಆಡ್ತಾ ಇದ್ದೀರಾ, ಹೋಗಿ ಕನ್ನಡಿನಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾಳೆ. ಏನು ಸೊಟ್ಟಗಾಗಿಲ್ಲ ಅಂತ ಹೇಳಿದಾಗ ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದಾನೆ, ಮತ್ತು ಅದೆಲ್ಲ ನಿಜ ಆಗ್ಬಿಟ್ರೆ ಅಂತ ಹೇಳಿದಾಗ ಮನೋಜ್ ಅದೆಲ್ಲ ಫೇಕು. ಫಸ್ಟ್ ಆಫ್ ಆಲ್ ಸೂರ್ಯ ಸ್ವಾಮೀಜಿ ಹತ್ರ ಹೋಗಿದ್ದಾರೆ ಅಂದರೆ ಅನ್ನೋದೇ ಸತ್ಯನೇ ಡೌಟ್ ಇದೆ. ಅವರು ದೇವಸ್ಥಾನಕ್ಕೆ ಬರ್ದೇ ಇದ್ದವರು ಹೋಗಿ ನಿಂಬೆಹಣ್ಣು ಮಂತ್ರಿಸ್ಕೊಂಬಂದ್ಬಿಡ್ತಾರಾ, ಅವರು ನೀವಿಬ್ಬರು ಭಯ ಪಡ್ಕೊಂಡು ನಿಜ ಹೇಳಿ ಅಂತ ಹೇಳಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ಹಾಗೆಲ್ಲಾರ ಹೋಗಿ ಬಾಯ್ ಬಿಟ್ಬಿಟ್ಟಿರಾ ಅಂತ ಹೇಳಿದಾಗ ಹೌದಾ ನಿಜವಾಗ್ಲೂ ಹೌದು, ಆದರೂ ರೋಹಿಣಿ ನನ್ನ ಬಾಯಿ ಸೊಟ್ಟಗಾಗಲ್ಲ ತಾನೆ ಅಂತ ಹೇಳಿದಾಗ ಮನೋಜ್ ಮೊದಲು ಒಂದು ಫೋನ್ ತೊಗೊಂಡು ಹಾಡು ಕೇಳಿ ಅಂತ ಹೇಳಿದಾಗ ರೋಹಿಣಿ ನೀನೆಲ್ಲ ಹೋಗ್ತಾ ಇದೆಯಾ, ಒಂದು ಫೋನ್ ಕಾಲ್ ಮಾಡೋದಿದೆ, ಬೇಡ ಇಲ್ಲೇ ಇರು ಅಂತ ಹೇಳಿ ಜೊತೆಲೇ ಇರಿಸ್ಕೊಂಡ್ಬಿಡ್ತಾನೆ. ಸೂರ್ಯ ಅಡುಗೆ ಮನೆಯಲ್ಲಿ ಮೀನನ ಜೊತೆ ಮಾತಾಡೋದಕ್ಕೆ ಅಂತ ಹೇಳಿ ಬಂದು ಕೂತಿರ್ತಾನೆ. ತರಕಾರಿಗಳನ್ನೆಲ್ಲ ಇಟ್ಕೊಂಡಿರ್ತಾನೆ. ಆಗ ರೀ ನೀವು ಆ ನಿಂಬೆಹಣ್ಣ ಎಲ್ಲಿ ತೊಗೊಂಡು ಬಂದ್ರಿ, ಯಾವ ಸ್ವಾಮೀಜಿಗಳು, ಆವಾಗಲೇ ನೀವು ಹೇಳಿದ್ರಿ ತಾನೇ ನಾನು ಕರ್ಕೊಂಡು ಹೋಗ್ತೇನೆ ಅಂದಿದ್ದಕ್ಕೆ ನನಗೆ ಅವ್ರ ಮೇಲೆಲ್ಲ ನಂಬಿಕೆ ಇಲ್ಲ ಅಂತ ಹೇಳಿದ್ದು, ಈಗ ಹೋಗಿ ಯಾವ ಸ್ವಾಮೀಜಿ ಹತ್ರ ಹೋಗಿ ಮಾಡಿಸ್ಕೊಂಡು ಬಂದ್ರಿ, ಸುಮ್ಮನೆ ಡೋಂಗಿ ಸ್ವಾಮೀಜಿ ಹತ್ರ ಹೋಗಿ ದುಡ್ಡೆಲ್ಲ ವೇಸ್ಟ್ ಮಾಡಿಕೊಂಡು ಮೋಸ ಹೋಗಿ ಬಂದಿಲ್ಲ ತಾನೇ ಅಂತ ಹೇಳಿದಾಗ ಅಯ್ಯೋ ಮಂಕೆ ನಾನು ಯಾವ ಸ್ವಾಮೀಜಿ ಹತ್ರನೂ ಹೋಗಿಲ್ಲ ಕಣೆ, ಮತ್ತು ಯಾರು ನಿಮ್ಗೆ ಇದು ಕೊಟ್ಟಿದ್ದು, ಸೂರ್ಯಾನಂದ ಸ್ವಾಮಿನ, ಅವ್ರು ಯಾರು, ನೀನು ಎದುರುಗಡೆನೆ ಕೂತಿದ್ದೀನಲ್ಲಮ್ಮ ನಾನೇ ಅಂತ ಹೇಳ್ತಾನೆ. ಮತ್ತು ಆ ನಿಂಬೆಹಣ್ಣು ಅದು ನಾವು ಯಾವಾಗಲೂ ತರಕಾರಿ ತರ್ತೀವಲ್ಲ ಆ ತರಕಾರಿ ಅಂಗಡಿ ಇದು ಅಂತ ಹೇಳ್ದಾಗ ರೀ ಏನ್ರಿ ಇದು ಅಂತ ಹೇಳಿದಾಗ ನೋಡೆ ಆ ಮನುಜ ಇದ್ದಾನಲ್ಲ ಆ ಪೆಂಗಿಂಗೆ ಯಾವಾಗಲೂ ಕೂಡ ದೇವರು ದೆವ್ವ ಮಂತ್ರತಂತ್ರ ಅಂದರೆ ಫುಲ್ ಭಯ, ಚಿಕ್ಕದಿಂದನೂ ಎದ್ರಕೊಂಡು ನಡುಕ್ತಾನೆ. ಈಗ ನಾನು ಕೊಟ್ಟಿರೋ ಡೋಸಿಗೆ ಅವನು ಬಂದು ಒಪ್ಕೋತಾನೆ ನೋಡು ಅಂತ ಹೇಳಿದಾಗ ನಿಜವಾಗ್ಲೂ ಅಂತ ಹೇಳ್ತಾರೆ. ಅಯ್ಯೋ ದಡ್ಡಿ ಕಣೆ ನೀನು, ನಿಂಗೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಹೇಳ್ತಾನೆ. ಈ ಕಡೆ ರವಿ ಶ್ರುತಿ ಇಬ್ಬರು ಕೂಡ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಏನಾಯಿತು ಶ್ರುತಿ ಅಂತ ಹೇಳಿದಾಗ ಏನಿದು ನೀನು ದೆವ್ವ ಥರ ಬಂದು ಎದುರಿಸ್ಬಿಟ್ಟಿದೆಯಲ್ಲ ಅಂತ ಹೇಳಿದಾಗ ನಿಂಗೆ ದೆವ್ವ ಅಂದರೆ ಭಯನಾ, ಹಾಗಲ್ಲ ಸೂರ್ಯ ಅವ್ರು ತಂದಿದ್ದಾರಲ್ಲ ಆ ನಿಂಬೆಹಣ್ಣು, ಅಯ್ಯೋ ಅದೆಲ್ಲ ನನಗೆ ಗೊತ್ತಿಲ್ಲ ಶ್ರುತಿ, ಅದೆಲ್ಲ ನಿಜ ಅನಿಸುತ್ತೆ ಅಂತ ಹೇಳಿದಾಗ ನಿಜನಾ, ನಿಂಗೆ ಹೆಂಗೆ ಗೊತ್ತು, ಯಾಕೆ ಅಂತಂದರೆ ನಮ್ಮಪ್ಪ ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ರಲ್ಲ ಅವಾಗ ದುಡ್ಡು ಕಳ್ತನ ಆಗಿತ್ತು, ಹಂಗಿದ್ರೆ ನಿಮ್ಮ ಅಪ್ಪನೇ ಅಭ್ಯಾಸ ಮಾಡಿರ್ತಾರೆ, ನಮ್ಮ ಅಪ್ಪ ಏನು ಎತ್ಕೊಂಡು ಹೋಗಿಲ್ಲ, ಬೇರೆ ಯಾರೋ ಎತ್ಕೊಂಡು ಹೋಗಿದ್ರು ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ಹೋಮ್ ಟೌನ್ನಲ್ಲಿರೋ ಸ್ವಾಮೀಜಿ ಹತ್ರ ಹೋಗಿದ್ದಾಗ ಒಂದು ಹರಳಿ ಮರದ ಕೆಳಗಡೆ ಇದೆ ಅಂತ ಹೇಳಿದ್ರು, ಅಲ್ಲೋಗಿ ನೋಡಿದ್ರೆ ಇತ್ತು, ಕಳ್ಳನು ಸಿಕ್ಕಾಕೊಂಡ ಅಂತ ಹೇಳಿದಾಗ ಹೌದಾ ನನಗದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಶ್ರುತಿ ಅಂತ ಹೇಳಿದಾಗ ನನಗೇನೋ ಮನೋಜ್ ಅವ್ರು ಕದ್ದಿದಾರ ಇಲ್ವಾ ಅನ್ನೋದೇ ಡೌಟು, ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಮೀನಾ ಬರ್ತಾ ಇರ್ತಾಳೆ. ಶ್ರುತಿ ಹೋಗಿ ಮೀನವ್ರೆ ಬನ್ನಿ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ. ಏನಾಯಿತು ಶ್ರುತಿ ಅಂತ ಹೇಳಿದಾಗ ಅದಕ್ಕೆ ಇದೆಲ್ಲ ಸೂರ್ಯ ಅಂತ ಹೇಳಿದಾಗ ಅಯ್ಯೋ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ, ಅಲ್ಲ ಸೂರ್ಯ ಅವರು ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಸುಳ್ಳು, ಅವರು ಯಾವ ಗುರುಗಳ ಹತ್ರನೂ ಹೋಗಿಲ್ಲ, ಯಾವ ಮಂತ್ರನೂ ತುಂಬಿಸ್ಕೊಂಡು ನಿಂಬೆಹಣ್ಣ ತಂದಿಲ್ಲ, ಅವರೇ ಮಾರ್ಕೆಟಿಗೆ ಹೋಗಿ ತಂದಿರೋದು, ಯಾಕೆ ಹೀಗೆಲ್ಲ ಮಾಡ್ದ, ಅವರಿಗೆ ಮನೋಜ್ ಅವರೇ ಮಾಡಿದ್ದಾರೆ ಅಂತ ಹೇಳಿ ಡೌಟು, ಅದಕ್ಕೆ ಅವರು ಭಯ ಪಡ್ಕೊಂಡು ಬಂದು ಸತ್ಯ ಹೇಳಿ ಅಂತ ಇಷ್ಟೆಲ್ಲ ಮಾಡಿದ್ದಾರೆ, ನಿಜನಾ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾರೆ. ಆಗ ನನಗೇನೋ ಮನೋಜ ಕದ್ದಿದ್ದಾನೆ ಅನ್ನೋದು ಡೌಟು ಅಂತ ಹೇಳಿದಾಗ ನನಗೂ ಹಾಗೆ ಅನ್ನಿಸ್ತಾ ಇದೆ, ಆದರೆ ನಿಮ್ಮ ಅಣ್ಣಂಗೆ ಅವರೇ ಕದ್ದಿದ್ದಾರೆ ಅಂತ ಅನುಮಾನ, ಅದಕ್ಕೆ ಎದ್ರುಕೊಂಡು ಬಂದು ಹೇಳಿ ಅಂತ ಹೇಳಿ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದಾಗ ವಾವ್ ತುಂಬ ಕ್ಯೂರಿಯಸ್ ಆಗಿದೆ, ನನಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಏನು ಸತ್ಯ ಏನು ಸುಳ್ಳು ಅಂತ ಹೇಳಿ ತಿಳ್ಕೊಬೇಕು. ಆದರೆ ನನಗೆ ಡಬ್ಬಿಂಗಿಗೆ ಟೈಮ್ ಆಗ್ತಾ ಇದೆ, ಸೊ ನಾನು ಹೋಗ್ತೀನಿ, ಏನಾದರೂ ಅಪ್ಡೇಟ್ಸ್ ಇದ್ದರೆ ನನಗೆ ಫೋನ್ ಮಾಡಿ ಇಬ್ಬರು ಆಯಿತಾ ಅಂತ ಹೇಳಿದಾಗ ಸರಿ ಆಯಿತು, ಆದರೆ ಮನೋಜ್ ಅವರು ತುಂಬ ಭಯ ಪಡ್ಕೊಂಡಿದ್ದಾರೆ, ರೂಮಿಂದನೇ ಹೊರಗಡೆ ಬಂದಿಲ್ಲ ಅಂತ ಹೇಳಿದಾಗ ಓಕೆ ಬನ್ನಿ ಮೀನವ್ರೆ ಹೋಗೋಣ ಅಂತ ಹೇಳಿ ಇರ್ತಾರೆ. ಮಿಸ್ ಮಿ ಬೇಬಿ ಅಂತ ಹೇಳಿದಾಗ ಡೆಫಿನೆಟ್ಲಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಇದಿಷ್ಟು ಶನಿವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.